ತೋರಿಸುವಂಥದ್ದು ಎಲೆಕ್ಷನ್ ಕಮಿಷನ್ನ ಒಂದು ಅಕ್ಷರ ಬದಲಾದರೂ ಸಹಿತ ಕಿತ್ತು ಹಾಕುವಂಥದ್ದು ಹಿಂದೆ ಆಗ್ಯದ. ಜೊತೆಗೆ ಒಂದು ವೇಳೆ ಹಿಂದಿನ ಮತದಾರ ಪಟ್ಟಿ ಹಿಡಿದವರು ಸಹಿತ ಕೆಲವೊಮ್ಮೆ ಕ್ಯಾನ್ಸಲ್ ಮಾಡಿದ್ದು ನಾವು ನೋಡಿದ್ವಿ. ಇದೇ ಹೇಳಿದ್ನಲ್ಲ ನಿಮಗೆ ಜಸ್ಟ್ ವೆಸ್ಟ್ ಬೆಂಗಾಲದಲ್ಲಿ 27 ಲಕ್ಷ ಮತದಾರರನ್ನು ಅವರ ವೋಟಿಂಗ್ ಕಾರ್ಡ್ ಇದ್ದು ಡಿಲೀಟ್ ಆಗಿದ್ದಾರೆ ಅನ್ನೋದು ನೆನಪಿಸ್ಕೊಂಡಾಗ ಏನಾಗ್ಬೋದು ಅನ್ಕೋತಾರೆ ಎಲ್ಲರೂ ಹೇಳೋದು. ಆ ದಿಶೆಯಲ್ಲಿ ಸಿದ್ದರಾಮಯ್ಯ ಹೇಳಿದಂಗೆ ಪ್ರತಿಯೊಬ್ಬರು ಮತದಾರರು ಆಯಿತು, ಪ್ರತಿ ವಿರೋಧ ಪಕ್ಷಗಳಾಯಿತು ಎಚ್ಚರಿಕೆಯಿಂದ ESIR ನಡೆಸಬೇಕಾಗ್ಯದ. ಇಲ್ಲಪ್ಪ ಅಂತಂದ್ರೆ ಇಲ್ಲೂ ಸಹಿತ ಮುಂದಿನ ದಿನದಲ್ಲಿ ಸಹಜದ ಒಂದು 6-7% ಹೆಚ್ಚು ಕಡಿಮೆ ಆಯ್ತಂದ್ರೆ BJPಗೆ ಅವಕಾಶಗಳು ಹೆಚ್ಚಾಗೋ ಸಾಧ್ಯತೆಗಳು ಇದ್ದಾವೆ ಅನ್ನೋದು ಅಷ್ಟ ಸತ್ಯದ. ಜೊತೆಗೆ ಡಿಲಿಮಿಟೇಷನ್ ಅಂತೂ ಪಾಸ್ ಆದ್ರೆ, ಕ್ಷೇತ್ರ ಮರು ವಿಂಗಡಣೆ ಪಾಸ್ ಆದ್ರೆ ನಿಶ್ಚಿತವಾಗಿಯೂ BJP ಅತ್ಯಂತ ಹಾಲು ಕೊಡೋದು ಸಂತೋಷ ಪಡ್ತದೆ ಅನ್ನೋದು ಎರಡು ಮಾತಿಲ್ಲ ಅನ್ನೋ ಮಾತನ್ನು ಹೇಳ್ತಾ, ಏನೂ ಇರಲಿ SIR ಆಗಲಿ ಪ್ರಾಮಾಣಿಕವಾಗಲಿ ಅನ್ನೋಂಥ ಮತ್ತೆ ಹೇಳ್ತು. ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಕೊಂಡು S16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.